ಈ ಟ್ಯಾಬ್ಲೆಟ್ ಇನ್ ಬಿಟ್ವೀನ್ ಒಂದು ಲೈನ್ ಕಾಣ್ತದ. ಇದು ನಮ್ಮ ಫಾರ್ಮಸ್ ಇಂಡಸ್ಟ್ರಿ ಒಳಗ ಇದಕ್ಕೆ ಸ್ಕೋರ್ ಲೈನ್ ಅಂತ ಕರೀತಾರ. ಸೊ ಈ ಸ್ಕೋರ್ ಲೈನು ಪ್ಲಸ್ ಈ ಒಂದು ಟ್ಯಾಬ್ಲೆಟ್ ನೋಡಿ ಇದ್ರೊಳಗೆ ಸ್ಕೋರ್ ಲೈನ್ ಇಲ್ಲ. ಸೊ ಈ ಟ್ಯಾಬ್ಲೆಟ್ ಎರಡು ತರದ್ದು ಡಿಫ್ರೆನ್ಸ್ ಏನು ಆಲ್ಮೋಸ್ಟ್ ಎಲ್ಲ ಫಾರ್ಮಸಿಸ್ಟ್ ಗೊತ್ತಿರ್ತದೆ, ಬಟ್ ಜನಕ್ಕೆ ಇದ್ರದ್ದು ಅವೇರ್ನೆಸ್ ಇರಲಿ ಅಂತ ಹೇಳಿ ಒಂದು ವಿಡಿಯೋ ಮಾಡಕತ್ತೀನಿ. ಸೊ ಈ ಟ್ಯಾಬ್ಲೆಟ್ ಸ್ಕೋರ್ ಲೈನ್ ಇತ್ತು ಅಂತಂದ್ರೆ ಇದನ್ನ ಹಾಫ್ ಮಾಡಿದ್ರಿ ಅಂತಂದ್ರೆ ಇದ್ರೊಳಗೆ 50%, ಇದ್ರೊಳಗೆ 50% ಈಕ್ವಲ್ ನಿಮ್ಗೆ ಹಾಫ್ ಡೋಸ್ ಹೋಗ್ತದೆ. ಓಕೆ, ಇನ್ ಕೇಸ್ ಇದು ಪ್ಯಾರಾಸ್ಟಮಾಲ್ ಇತ್ತು ಅಂತಂದ್ರೆ 100 mg, ಇದ್ರೊಳಗೆ 50 mg, ಇದ್ರೊಳಗೆ 50 mg ಪ್ಯಾರಾಸ್ಟಮಾಲ್ ಇರ್ತದೆ. ಆಮೇಲೆ ಈ ಸ್ಕೋರ್ ಲೈನ್ ಇರಲಾರ್ದು ಮೆಡಿಸಿನ್ಸ್ ಏನಾದ್ರು ನೀವು ಕಟ್ ಮಾಡಿ ತಗೊಂಡ್ರಿ ಅಂತಂದ್ರೆ ಓಕೆ, ಸೊ 100 mg ಮೆಡಿಸಿನ್ ಈ ಒಂದು ಹಾಫ್ ಡೋಸ್ ಒಳಗೆ ಇರ್ಬೋದು. ಇದ್ರೊಳಗೆ ಓನ್ಲಿ ಬರೀ ಪೌಡರ್ ಫಾರ್ಮ್ ಅಷ್ಟೇ ಇರ್ತದೆ. ಸೊ ಯಾವ ಸೈಡು ಮೆಡಿಸಿನ್ ಇರ್ತದೆ ನಿಮ್ಗೆ ಗೊತ್ತಿರಂಗಿಲ್ಲ. ಸೊ ಸ್ಕೋರ್ ಲೈನ್ ಇರ್ಲಿಲ್ಲ ಅಂತಂದ್ರೆ ಈಕ್ವಲ್ ಕ್ವಾಂಟಿಟಿ ಆಫ್ ಸ್ಟ್ರೆಂತ್ ಈ ಫುಲ್ ಮೆಡಿಸಿನ್ ಒಳಗೆ ಇರಂಗಿಲ್ಲ. ಒಂದ್ ಕಡೆ ಅಷ್ಟೇ ಸ್ಟೋರ್ ಆಗಿರ್ತದೆ, ಒಂದ್ ಕಡೆ ಸ್ಟೋರ್ ಆಗಿರಂಗಿಲ್ಲ. ಸೊ ಈ ಸ್ಕೋರ್ ಲೈನ್ ಇರ್ತಕ್ಕಂಥ ಮೆಡಿಸಿನ್ ಇರ್ಲಾರ್ದ ಮೆಡಿಸಿನ್ ಯಾವತ್ತು ನೀವು ಹಾಫ್ ಡೋಸ್ ತಗೊಳ್ಳೋರಿದ್ರಿ ಅಂತಂದ್ರೆ ಡಾಕ್ಟರ್ ಸಲಹಾ ಮೇರೆಗೆ ಅಷ್ಟೇ, ಅಥವಾ ಒಬ್ಬ ಫಾರ್ಮಸಿಸ್ಟ್ ಹೇಳಿದ್ರೆ ಅಷ್ಟೇ ನೀವು ಅದನ್ನ ಕಟ್ ಮಾಡಿ ತಗೋಬೇಕು. ಅದರ್ವೈಸ್ ನೀವು ಶಾನೆಯಾಗಿ ತಗೊಳಂಗಿಲ್ಲ. ಇದು ಒಂದು. ಈ ಟ್ಯಾಬ್ಲೆಟ್ ಮೇಲೆ ಎಂಟ್ರಿ ಕೋಟೆಡ್ ಟ್ಯಾಬ್ಲೆಟ್ ಅಂತ ಬರ್ದಿರ್ತಾರೆ ಆಲ್ಮೋಸ್ಟ್ ಎಲ್ಲ. ಎಂಟ್ರಿ ಕೋಟೆಡ್ ಅಂತಂದ್ರೆ ಇದ್ರ ಮೇಲೆ ಒಂದು ಕೋಟಿಂಗ್ ಇರ್ತದೆ. ಸೊ ಇದನ್ನ ಪೇಷಂಟ್ ಏನಾದ್ರು ತಗೊಂಡ್ರು ಅಂತಂದ್ರೆ ಕ್ರಮೇಣ ಅದ್ರ ಸ್ಟ್ರೆಂತ್ ರಿಲೀಸ್ ಆಗ್ಬೇಕಂತೇಳಿ ಒಂದು ಎಂಟ್ರಿ ಕೋಟೆಡ್ ಇರ್ತದೆ. ಎಂಟ್ರಿ ಕೋಟೆಡ್ ಇರಲಿಲ್ಲ ಅಂತಂದ್ರೆ ಸಡನ್ ಆಗಿ ಅದು ಡಿಸಾಲ್ವ್ ಆಯ್ತು ಅಂತಂದ್ರೆ ನಮ್ಮ ಬಾಡಿ ಒಳಗೆ ಅಸಿಡಿಟಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ, ರಿಯಾಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಎಂಟ್ರಿ ಕೋಟೆಡ್ ಇರ್ತದೆ. ಆಲ್ಮೋಸ್ಟ್ ಕಟ್ ಮಾಡಿ ತಗೊಳಕ್ಕಿಂತ ಮುಂಚೆ ಡಾಕ್ಟರ್ ಸಲಹಾ, ಫಾರ್ಮಸಿಸ್ಟ್ ಸಲಹಾ ಬೇಕೇ ಬೇಕು. ನೀವು ಶಾನೆಯಾಗಿ ತಗೊಳಕ್ ಹೋಗ್ಬೇಡ್ರಿ. ಓಕೆ, ಇದೊಂದು ಅವೇರ್ನೆಸ್ ವಿಡಿಯೋ ಜನಕ್ಕೆ ಗೊತ್ತಿರಲಿ ಅಂತ ಹೇಳಿ ಮಾಡಿದ್ದೀನಿ. ಫಾರ್ಮಸಿಸ್ಟ್ ಗೊತ್ತಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಫಾರ್ಮಸಿಸ್ಟ್ ಅಂಡ್ ಡಾಕ್ಟರ್ ಸಲಹಾ ಮೇರೆಗೆ ನೀವು ಟ್ಯಾಬ್ಲೆಟ್ ಅನ್ನ ಹಾಫ್ ಡೋಸ್ ತಗೋತ್ ಬರ್ರಿ. ಓಕೆ.